कुछ पाने की हो आस आस, कोई अरमा हो जो खास खास आशाएं. ನಾಮಪಿ ನ ಚಲತೆ. ಅವನ ಅನುಗ್ರಹವಿಲ್ಲದೆ ಯಾವ ಹುಲ್ಲು ಕಡ್ಡಿಯೂ ಅಳಗಾಡುವುದಿಲ್ಲ. ತನ್ನ ಪ್ರಾರ್ಥನೆಯ ಮೂಲಕ ದೇವರ ಅಮರೇಶ್ ಹಿರೇಮಠ್, ಹನೀಫ್ ಸರ್ ಮಾಗಿ, ಯಾಕೂಬ್ ದರ್ಗಾ, ಲಾಲ್ ಸಾಬ್ ವಾಲಿಕಾರ್. ಮಹನೀಯರೇ, ನಮ್ಮ ಸಂಸ್ಕೃತಿಯಲ್ಲಿ ಅತಿಥಿಗಳನ್ನು ಅತಿಥಿ ದೇವೋಭವ ಎಂದು ನಂಬಿದ್ದೇವೆ. ಇಂಥ ಒಂದು ಅತಿಥಿಗಳನ್ನು ಸ್ವಾಗತಿಸುವ ಸ್ವರ್ಣ ಅವಕಾಶ ನಮಗೆ ದೊರೆತಿರುವುದು ಬಹಳ ಹೆಮ್ಮೆ ಹಾಗೂ ಸಂತೋಷ ಅನಿಸ್ತಾ ಇದೆ. ಹಾಗಾದರೆ ಬನ್ನಿ, ನಾವೆಲ್ಲರೂ ಸೇರಿ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳನ್ನು ಗೌರವಪೂರ್ಣ ಹಾಗೂ ಆತ್ಮೀಯವಾಗಿ ಸ್ವಾಗತಿಸೋಣ. ಹಾಗಾದರೆ ನಾನು ಪ್ರಪ್ರಥಮವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಶ್ರೀ ಆರ್.ಬಿ. ತಮ್ಮೂರ್ಮಠ್, ಮಾನ್ಯ ಬಿ.ಆರ್.ಸಿ. ಮುದ್ದೇಬಿಹಾಳ್ ಇವರಿಗೆ ನಾನು ನಮ್ಮ ಶಾಲೆಯ SDMC ಅಧ್ಯಕ್ಷ ಹಾಗೂ ಸದಸ್ಯರ ಪರವಾಗಿ, ಶಾಲೆಯ ಮುಖ್ಯ ಶಿಕ್ಷಕ, ಸಹಶಿಕ್ಷಕ, ವಿದ್ಯಾರ್ಥಿಗಳ ಪರವಾಗಿ, ಸರ್ವರು ಹಾಗೂ ಸಮಸ್ತ ಈ ವೇದಿಕೆ ಪರವಾಗಿ ಸರ್, ನಾವು ತಮ್ಮನ್ನು ಗೌರವಪೂರ್ಣವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಇವರನ್ನು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸಕೀಬ್ ಸರ್ ಅವರು ಪುಷ್ಪದ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಕೀಬ್ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವ ಶ್ರೀ ಯಾಕೂಬ್ ದರ್ಗಾ, ಮಾನ್ಯ SDMC ಅಧ್ಯಕ್ಷರು, ಸರ್ಕಾರಿ ಉರ್ದು ಪ್ರೌಢಶಾಲೆ ಮೀಸಲುವರ್ಗಿ. ಇವರನ್ನು ಕೂಡ ನಾನು ನಮ್ಮ ಶಾಲೆಯ SDMC ಸದಸ್ಯ ಹಾಗೂ ಶಿಕ್ಷಕರ ಪರವಾಗಿ, ಶಾಲೆಯ ವಿದ್ಯಾರ್ಥಿ ಹಾಗೂ ಸರ್ವರು ಹಾಗೂ ಸಮಸ್ತ ವೇದಿಕೆ ಪರವಾಗಿ ಅವರನ್ನು ಕೂಡ ನಾನು ಈ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ. ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಸಕೀಬ್ ಸರ್ ಅವರು ಪುಷ್ಪ ಕೊಡುವುದರ ಮುಖಾಂತರ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ ಅವರಿಗೆ ಧನ್ಯವಾದಗಳು. ಪುಷ್ಪದ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಗಮಿಸಿದ ಶ್ರೀ ಹನೀಫ್ ಮಾಗಿ, ಮಾನ್ಯ ವರದಿಗಾರರು, ಮಾನ್ಯ ರಾಜ್ಯ ಸಹ ಕಾರ್ಯದರ್ಶಿ GPT ಸಂಘ, ಇವರನ್ನು ಕೂಡ ನಾನು ನಮ್ಮ ಶಾಲೆಯ SDMC ಅಧ್ಯಕ್ಷ ಹಾಗೂ ಸದಸ್ಯರ ಪರವಾಗಿ, ಶಾಲೆಯ ಮುಖ್ಯ ಶಿಕ್ಷಕ, ಸಹಶಿಕ್ಷಕ, ವಿದ್ಯಾರ್ಥಿಗಳ ಪರವಾಗಿ, ಸರ್ವರು ಹಾಗೂ ಸಮಸ್ತ ವೇದಿಕೆ ಪರವಾಗಿ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರನ್ನು ನಾನು ಬಾಬಾಸಾಬ್ ಮುಲ್ಲಾ ಇವರು ಪುಷ್ಪದ ಮುಖಾಂತರ ಅವರನ್ನು ಗೌರವಿಸಬೇಕಾಗಿ ಕೇಳ್ಕೊತೀನಿ. ಅವರಿಗೆ ಧನ್ಯವಾದ. ಮುಂಬೈ ಸಂಚಾಲಕರು ಇಕ್ರಾ ಪ್ರೌಢಶಾಲೆ ತಾಳಿಕೋಟೆ ಇವರನ್ನು ಕೂಡ ನಾನು ನಮ್ಮ ಶಾಲೆಯ SDMC ಅಧ್ಯಕ್ಷ ಹಾಗೂ ಸದಸ್ಯರ ಪರವಾಗಿ, ಶಾಲೆಯ ಮುಖ್ಯ ಶಿಕ್ಷಕ, ಸಹಶಿಕ್ಷಕ, ವಿದ್ಯಾರ್ಥಿಗಳ ಪರವಾಗಿ, ಸರ್ವರು ಹಾಗೂ ಸಮಸ್ತ ವೇದಿಕೆ ಪರವಾಗಿ ಇವರನ್ನು ಕೂಡ ಸರ್ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಇವರನ್ನು ಅಬ್ರಾರ್ ಸೈಯದ್ ಅವರು ಒಂದು ಪುಷ್ಪದ ಮುಖಾಂತರ ಇವರನ್ನು ಗೌರವಿಸಬೇಕಾಗಿ ಕೇಳ್ಕೊತೇನೆ. ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ, 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ, ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ, ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ, 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 ಚಪ್ಪಾಳೆ.
ಕಲಿಕೆಗೆ ಅಷ್ಟೇ ಅಲ್ಲ, ಇವರು ತಮ್ಮ ಪ್ರತಿದಿನದ ಮಕ್ಕಳ ಶೈಕ್ಷಣಿಕವಾಗಿ ಮುಂದುವರೆದನ್ನು ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಈ ಎಲ್ಲ ಶಿಕ್ಷಕರು, ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಬಹಳ ಇದೆ. ಅದಕ್ಕಾಗಿ कुछ पाने की हो आस आस कोई अरमा हो जो खास खास आशाएं ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿ ತಮ್ಮ हर ಮಕ್ಕಳಿಗೆ कोशिश में हो बार बार करे दरियाओं को आर पार आशाएं ಅವರು ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಶಿಕ್ಷಕರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಬಡ ಮಕ್ಕಳು मंजिलों को छीन ले आशाएं ले दिल की ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಮತ್ತು ಸದಸ್ಯರು ಇವರು ಪ್ರತಿಯೊಂದು ವರ್ಷ ಶೈಕ್ಷಣಿಕವಾಗಿ ಏನು ಶಾಲೆಯ ಕುಂದುಕೊರತೆಗಳನ್ನು नहीं कुछ भी आशाएं ले मसीरा नेरल के मैं इन सभी को दावत देता हूं कि वो ऊपर आएं और मैं हमारे गेस्ट से मैं गुजारिश करता हूं, रिक्वेस्ट करता हूं कि वो हमारे बच्चों को मेडल्स और 10ನೇ ಸ್ಥಾನದಲ್ಲಿ ಅನಸ್ ಡಿಕ್ಕಿ, 1ನೇ ಸ್ಥಾನದಲ್ಲಿ ಪ್ರಥಮವಾಗಿ ಆದಿಲಾ ಮುಲ್ಲಾ, 6ನೇ ಸ್ಥಾನದಲ್ಲಿ ನೌಮಾನ್ ಮುಲ್ಲಾ, ಆಮೇಲೆ 2ನೇ ಸ್ಥಾನದಲ್ಲಿ ಮಸೀರಾ ನೀರಲ್ಗಿ. ಇವರು ಈ ಒಂದು ಸ್ಥಾನದಲ್ಲಿ ಇದ್ದು ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಈ ಒಂದು ನಮ್ಮ ಶಾಲೆಯಿಂದ ಒಂದು ಸಾಧನೆ ಚಿಕ್ಕ ಉಡುಗೊರೆ. ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಅನಸ್ ಡಿಕ್ಕಿ ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ. ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ. ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ. ಚಪ್ಪಾಳೆ 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 ಈ ಶಾಲೆಯ ಆರ್ಥಿಕ ಚಪ್ಪಾಳೆ ಚಪ್ಪಾಳೆ. ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ. ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ. ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ. ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ. ಕ್ರೀಡಾ ಲೋಕದ ಸಾಧಕರೇ ನಿಮಗಿದು ಸ್ಫೂರ್ತಿಯ ಚಪ್ಪಾಳೆ. ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ. ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ವಸಂತಿರಾ ಮೆಹಬೂಬ್ ಮುಲ್ಲಾ, ಜಹಾಂಗೀರ್ ಮುಲ್ಲಾ,
ಕಿಂಡಿಮನಿ ಭಾರತ ರತ್ನಕ್ಕೆ ಚಪ್ಪಾಳೆ ಮುಲ್ಲಾ. ಕನ್ನಡ ಹಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಳಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ हम अपनी सांस तेरे नाम करते हैं ए वतन हम अपनी सांस तेरे नाम करते हैं ए वतन हम तेरी अजमत को सलाम करते हैं ए वतन आज शहीदों रहनुमाओं को खराज अकीदत पेश करने आ रहे हैं हमारे स्कूल के तलबा और तालिबात जो इन जंग आज़ादी के अजीम हस्तियों के रूप में इख्तियार कर कर पेश हो रहे हैं वो सभी आए और अपना तारुफ पेश करें ಈ ತಪೋಭೂಮಿಯ ಸೃಷ್ಟಿಕರ್ತನನ್ನ ಮನದಲ್ಲಿ ನೆನೆದು ಈ ಸುಂದರ ಸಾರ್ಥಕ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿರುವ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳೇ, ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಭಾಗವಾನ್ ಸರ್ ಅವರೇ, ಯಾವತ್ತೂ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಈ ಊರಿನ ಎಲ್ಲ ಗಣ್ಯಮಾನ್ಯರೇ, ಈ ಶಾಲೆಯ ಗುರುವೃಂದವೇ, ಪಾಲಕ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ, ಬಹಳ ಅಪರೂಪದ ಕಾರ್ಯಕ್ರಮ ಇದು. ಅಂದ್ರೆ ಅತಿ ಕಡಿಮೆ ಮಕ್ಕಳನ್ನು ಹೊಂದಿದ್ದರು, ಹೆಚ್ಚು ಅಭಿಮಾನವನ್ನು ಇರಿಸಿ ಪಾಲಕರೇ ಮುಂದೆ ನಿಂತು ಶಿಕ್ಷಕರನ್ನು ಉತ್ತೇಜಿಸಿ, ಅಷ್ಟೇ ಅಲ್ಲ ತಮ್ಮ ಮಕ್ಕಳಿಗೆ ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ವೇದಿಕೆ ಮೇಲೆ ಗೌರವಿಸಿದೆಯಲ್ಲ, ಅದು ಈ ದೇಶದ ಸಂಸ್ಕೃತಿ. ಅದು ಯಾವ ದೇಶದಲ್ಲಿ ಒಬ್ಬ ಗುರು ಮತ್ತು ಮಹಿಳೆ ಗೌರವಿಸಲ್ಪಡ್ತಾಳೋ ಆ ದೇಶ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತಿಕೆ ಆಗ್ತದ ಅಂತ ಅನ್ನೋದನ್ನ ಇವತ್ತ ಈ ವೇದಿಕೆ ಸಾಬೀತುಪಡಿಸಿದೆ. ಇಲ್ಲಿರ್ತಕ್ಕಂಥ ಶಿಕ್ಷಕರು, ಪಾಲಕರು ಬಹಳ ಕುತೂಹಲ ವಹಿಸಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾಗಿದೆ. ನಾನು ಈಗ 15 ದಿವಸದ ಹಿಂದೆ ಈ ಶಾಲೆಗೆ ಬಂದಿದ್ದೆ. ನಾನು ಆ ಶಿಕ್ಷಕರ ಕಾರ್ಯಕ್ಷಮತೆ, ಮಕ್ಕಳದ ಶಿಕ್ಷಣ ಎಲ್ಲವನ್ನ ನೋಡಿ ಬಹಳ ಖುಷಿ ಅನಿಸ್ತೆ ನನಗೆ. ಯಾಕಂದ್ರೆ ಒಂದು ಶಾಲೆ ಉಚ್ಛ್ರಾಯ ಸ್ಥಿತಿಗೆ ಹೋಗಬೇಕಾದಾಗ ಇಬ್ಬರ ಪಾತ್ರ ಬಹಳ ಮುಖ್ಯವಾಗಿರ್ತದ. ಒಂದು, ಅಲ್ಲಿ ನೇಮಕಾತಿ ಹೊಂದಿರತಕ್ಕಂಥ ಶಿಕ್ಷಕರ ಮನಸ್ಸು ಮಾಡಬೇಕು, ಅದಕ್ಕೆ ಊರಿನವರು ಸಹಕಾರ ಕೊಡಬೇಕು. ಈ ಶಾಲೆಯಲ್ಲಿ ಎರಡೂ ಕೈಗೊಂಡಿದೆ. ಊರಿನವರು ತಯಾರಾಗಿ ನಿಂತಿದ್ದಾರೆ, ಶಿಕ್ಷಕರು ಶತಕತಾಯ ಮಕ್ಕಳನ್ನ ಮೇಲ್ಮಟ್ಟಕ್ಕೆ ತರಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಾರೆ. ಅಷ್ಟೇ ಶಿಸ್ತಿನ ಮಕ್ಕಳು ಇಲ್ಲಿದ್ದಾರೆ. ಹಾಗಾಗಿ ಎಲ್ಲವೂ ರೂಪುಗೊಂಡಾಗ ಪಾಲಕ, ಬಾಲಕ, ಶಿಕ್ಷಕ ಈ ಮೂವರು ಒಟ್ಟುಗೂಡಿದಾಗ ಮಾತ್ರ
ಇಂತಹ ಒಂದು ಸುಂದರವಾಗಿರ್ತಕ್ಕಂಥ ವಾತಾವರಣಕ್ಕೆ ಸಾಕ್ಷಿಯಾಗುವುದಕ್ಕೆ ಸಾಧ್ಯತೆ ಆಗ್ತದೆ. ಬಂಧುಗಳೇ, ಈ ಊರಿನೊಳಗ ಶಿಕ್ಷಣಕ್ಕೆ ಯಾವತ್ತಿಗೂ ಕೊರತೆ ಇಲ್ಲ. ಏಕೆಂದ್ರೆ ನಾನು 1998ರಿಂದ 2001ರವರೆಗೆ ಈ ಊರಿನಲ್ಲಿ ಪಾಠ ಮಾಡಿದ್ದೀನಿ. ಹಾಗಾಗಿ ಈ ಊರು ಏನನ್ನೋದು ನನಗೆ ಗೊತ್ತದ. ಹಾಗಾಗಿ ಈ ಊರಿನ ಒಬ್ಬ ಧೀಮಂತ ನಾಯಕರು ಮೊನ್ನೆ ಸರ್ಕಾರಕ್ಕೆ ಬಂದು ನಮ್ಮ ಕಚೇರಿಗೆ ಬಂದು ಮನವಿ ಕೊಟ್ಟಿದ್ದಾರೆ. ನಾವು ಒಂದು ಶಾಲೆ, ಒಂದು ಸಮುದಾಯ ಶೈಕ್ಷಣಿಕವಾಗಿ ಮುಂದುವರಿಬೇಕಾದ್ರೆ ಕೇವಲ ಶಿಕ್ಷಕರ ಅಷ್ಟೇ ಅಲ್ಲದೆ ಪಾಲಕರು, ಶಿಕ್ಷಕರು, ಸಮುದಾಯದ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಬೇಕು ಎಂಬ ಸರ್ ಅವರ ಒಂದು ಮಾತನ್ನು ನಾವು ಪಾಲಿಸಿ ಮುಂದಿನ ಶೈಕ್ಷಣಿಕ ವರ್ಷದವರೆಗೆ ಇನ್ನೂ ನಾವು ಅಭಿವೃದ್ಧಿ ಸಾಧಿಸ್ತೀವಿ, ಶೈಕ್ಷಣಿಕವಾಗಿ ಮುಂದುವರಿತೀವಿ ಅಂತ ಸರ್ ಸಲಹೆ ಮೇರೆಗೆ, ಸರ್ ಕೊಟ್ಟಿರುವಂತಹ ಸಲಹೆಯನ್ನು ನಾವು ಪಾಲಿಸುತ್ತಾ ಮುಂದುವರಿತೀವಿ ಅಂತ ಸರ್ ಅವರಿಗೆ ನಾವು ಒಂದು ಭರವಸೆಯನ್ನು ಕೊಡ್ತೇವೆ. ಮತ್ತು ಸರ್ಕಾರದಿಂದ ಯಾವುದೇ ಒಂದು ಯೋಜನೆಯನ್ನು ಶಾಲೆಗೆ ಬರದಿದ್ರೆ ಅಂತ ಎಲ್ಲ ಯೋಜನೆಗಳು ನಾನು ತಂದು ಕೊಡ್ತೀನಿ ಅಂತ ಸರ್ ಕೂಡ ನಮಗೆ ಬಹಳ ಕಳಕಳಿಯಿಂದ ಇದು ಒಂದು ಶಾಲೆಯ ತಮ್ಮ ಒಂದು ಅಭಿವೃದ್ಧಿಗಾಗಿ ಅವರು ತಾವು ತಮ್ಮ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳುತ್ತಾ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಸರ್ ಅವರ ಸಲಹೆಯನ್ನು ನಾವು ಪಾಲಿಸ್ತೀವಿ ಮತ್ತು ಎಲ್ಲ ಯೋಜನೆಗಳು ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತ ಸರ್ ಹೇಳಿದ್ದಕ್ಕಾಗಿ ಅವರಿಗೆ ಧನ್ಯವಾದ. ನಮ್ಮೆಲ್ಲರ ಪರವಾಗಿ ಸರ್ ತಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಶ್ರೀ ಇಲಿಯಾಸ್ ಬಾಗ್ವಾನ್, ಮಾನ್ಯ ಇಸಿಒ ಉರ್ದು ಇಸಿಒ ಮುದ್ದೇಬ್ಯಾಳ್ ಇವರು ಕೂಡ ತಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಅವರನ್ನು ಕೇಳಬೇಕು. ಕ್ಷೇತ್ರ ಸಮನ್ವಯಾಧಿಕಾರಿಗಳಾದಂತಹ ಶ್ರೀ RB ದಮ್ಮರ್ಮಠ್ ಸರ್ ಅವರು, SDMCಯ ಅಧ್ಯಕ್ಷರವರೇ, GPT ಸಂಘದ ರಾಜ್ಯದ ಸಹ ಕಾರ್ಯದರ್ಶಿಗಳೇ, ಇಕ್ರಾ ಉರ್ದು ಪ್ರೌಢಶಾಲೆಯ ಸಂಚಾಲಕರು ಹಾಗೂ ಊರಿನ ಗಣ್ಯಮಾನ್ಯರು ಮತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಊರಿನ ಎಲ್ಲ ಹಿರಿಯರು, ಪಾಲಕರು ಮತ್ತು ಈ ಶಾಲೆಯ ಮುದ್ದು ಮಕ್ಕಳು, ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ ಬಸಾಲವಡಿಗೆಯ ಒಂದು ಸುಂದರವಾದಂತಹ ಈ ಕಾರ್ಯಕ್ರಮದ ಸೌಂದರ್ಯತೆಯನ್ನು ನೋಡಿದಾಗ ಎಲ್ಲಿಲ್ಲದೋ ಸೌಂದರ್ಯವನ್ನು ಇಲ್ಲಿ ಬಂದು ನಾವು ಏನಪ್ಪ ಅಂದರೆ ಕಣ್ತುಂಬಿದ್ದು ಬಹಳಷ್ಟು ಸಂತೋಷವಾಗ್ತಾ ಇದೆ. ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆ, ಉರ್ದು ಪ್ರಾಥಮಿಕ ಶಾಲೆ ಅಂದ ಮೇಲೆ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಕಾಣುವಂತಹ ಈ ಶಾಲೆಗಳನ್ನು ಎಷ್ಟು ಎತ್ತರ ಮಟ್ಟಕ್ಕೆ ನಾವು ಒಯ್ಯುತ್ತೇವೆ ಅನ್ನುವಂತಹ ಒಂದು ನೋಟವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಎಲ್ಲರೂ ನೋಡ್ತಾ ಇದ್ದೇವೆ. उर्दू एक शायर हैं उर्दू के, दाग दहलवी, उन्होंने कहा था, नई खेल है दाग, यारों से कह दो कि आती है उर्दू ज़बां आते आते। दाग दहलवी ने कहा था कि उर्दू ज़बां ऐसे ही नहीं आती है, उर्दू ज़बान सीखते सीखते हमें मिलती है। बहुत मुश्किल होता है इसे सीखने के लिए, लेकिन जब हम इसे सीखते हैं तो बहुत मिठास बनकर हमारे जीवन में आती है। तो इसलिए उर्दू ज़बान सीखना, एक लैंग्वेज को सीखना बहुत मुश्किल है। इसको जब हम लोग सीखते हैं तो सभी मज़ामीन भी हम आसानी से सीख सकते हैं। सभी मज़ामीन, चाहे वो समाज हो, विज्ञान हो या फिर हिसाब हो, सभी मज़ामीन भी हम आसानी से सीखने का एक ही रास्ता कौन सा है? उर्दू का है। इस उर्दू ज़बान को हम जब तक नहीं सीखते हैं तो मज़ामीन भी सीखना मुश्किल हो जाता है।
तो यहाँ पर हमने देखा कि उस उर्दू प्राइमरी स्कूल में यहाँ के SDMC चेयरमैन साहब और यहाँ के सभी टीचर्स, हेडमास्टर्स ने जिस तरह से उन्होंने यहाँ पर इन बच्चों के मेहनत की है, मैं सराहता हूँ उनको कि ऐसी मेहनत आपकी बेगाई नहीं जाएगी। इंशाअल्लाह ये बच्चे जिस पर आप मेहनत कर रहे हैं वो आज यहाँ पर हैं, कल आसमान के तारों की तरह हर जगह पर चमकते हुए रहेंगे इंशाअल्लाह। और उर्दू को इतना ही हमें अहमियत नहीं देना है, इसके साथ साथ हमें हमारी जो कौमी ज़ुबानें हैं उनको भी क्या है हमें सीखना है, क्योंकि आज हम देखते हैं एक ही जगह पर इंसान नहीं ठहरा हुआ है। हम कल ज़मीन पर थे, आज आसमान में उड़ रहे हैं। इसकी वजह भी बहुत कुछ है। इसके लिए मैं आपको एक कहानी सुनाता हुआ चलूं, जिसकी हम कहानी बहुत बचपन से ही सुनते हुए आ रहे हैं। द मंकी एंड द कैप सेलर बोल के एक बंदर और एक टोपी बेचने वाले की जो कहानी थी। जब वो टोपी बेचने वाला एक गांव से दूसरे गांव को जाता है तो बीच में थक कर थोड़ा सो जाता है, तो वहाँ के सभी बंदर यहाँ कर उसकी टोपियाँ चुरा कर जाकर पेड़ पर बैठते हैं। तो वो टोपी को उन बंदरों से लेने के लिए बहुत कोशिश करता है, लेकिन नाकामयाब होता है। जब वो कुछ एक आइडिया करके क्या करता है, अपनी टोपी को नीचे फेंकता है, अपनी खुद की टोपी को सर से निकाल कर नीचे फेंकता है, तो सभी बंदर क्या करते हैं, अपनी टोपियाँ निकाल कर वो नीचे फेंकते हैं, तो वो सभी टोपियों को जमा करके फिर निकल जाता है। फिर दूसरी मर्तबा फिर वो वहीं से ही जाता रहता है। तो फिर वैसा ही वाक़या। सर, मैं इनको भी दावत दूंगा कि राज्य सह कार्यदर्शी GPT संघ मुदेबिहार ये भी आए और इस जलसे के ताल्लुक से अपने चंद ख्यालात का इजहार करें। ಇವನಾರವ ಎಂದೆನಿಸಿದರೆಯ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ಎನ್ನುವಂಥ ಅಣ್ಣ ಬಸವಣ್ಣವರ ವಚನಾಮೃತವನ್ನು ಎನ್ನ ಮನದಾಳದಲ್ಲಿ ಸ್ಮರಿಸಿಕೊಳ್ಳುತ್ತಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈ ಒಂದು ಅಡಿಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಬಸ್ ಅಳವಡಿಕೆಯಲ್ಲಿ ಇವತ್ತು ಈ ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಯಾವತ್ತು ನಮ್ಮ BRCಯ ಸಮನ್ವಯ ಅಧಿಕಾರಿಗಳಾಗಿರುವಂತಹ ಶ್ರೀಯುತ BR ದಮ್ಮೂರ್ವಾಡ್ ಸಾಹೇಬರವರೇ, ಇಶ್ಯೂ ಆಗಿರುವಂತಹ ಶ್ರೀಯುತ ಇಲಿಯಾಸ್ ಬಾಗ್ವಾನ್ ಸರ್ ಅವರೇ, SRMCಯ ಅಧ್ಯಕ್ಷರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಯಾವತ್ತು ಊರಿನ ಹಿರಿಯರೇ, ದಾನಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಯಾವತ್ತು ಈ ಶಾಲೆಯ SRMCಯ ಸರ್ವ ಸದಸ್ಯರೇ, ಊರಿನ ನಾಗರಿಕ ಬಂಧುಗಳೇ ಹಾಗೂ ಅಕ್ಕ ತಂಗಿಯರೇ, ಈ ಶಾಲೆಯ ಮುದ್ದು ವಿದ್ಯಾರ್ಥಿನಿಯರೇ, ಇವತ್ತು ಈ ಅದ್ಭುತವಾಗಿರುವಂತಹ ಈ ಸಾಯಂಕಾಲದ ವಿಶೇಷ ಕಾರ್ಯಕ್ರಮ ನಮ್ಮೆಲ್ಲರಿಗೂ ಕೂಡ ಮೆರಗನ್ನ ಮತ್ತು ಅತ್ಯಂತ ಒಂದು ಉಲ್ಲಾಸವನ್ನು ತಂದು ಕೊಡ್ತಾ ಇದೆ. ಕಾರಣ ಏನಪ್ಪ ಅಂತಂದ್ರೆ, ಇವತ್ತು ಸರ್ಕಾರಿ ಶಾಲೆಗೆ ಬಡ ಮಕ್ಕಳು ಬರ್ತಾ ಇದ್ದಾರೆ. ಇವತ್ತು ಸರ್ಕಾರಿ ಶಾಲೆ ಒಳಗೆ ಮಕ್ಕಳು ಬರೋದೇ ದೊಡ್ಡ ಒಂದು ಚಿಂತಾಜನಕವಾಗಿರುವಂಥ ವಿಷಯವಾಗಿದೆ. ಇಂತಹ ಸಂದರ್ಭದೊಳಗೆ ಖಾಸಗಿ ಶಾಲೆಗೆ ಸಟ್ ಹೊಡೆಯುವಂಥ ಕೆಲಸವನ್ನು ಇವತ್ತು ಈ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿರುವಂಥ ಶಫೀಕ್ ಅಹಮದ್ ಅವರು ಹಾಗೂ ಈ ಶಾಲೆಯ SRMCಯ ಅಧ್ಯಕ್ಷರು, ಊರಿನ ಎಲ್ಲ ನಾಗರಿಕ ಬಂಧುಗಳು ಈ ಉರ್ದು ಶಾಲೆಯನ್ನು ಉಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತು ಉರ್ದು ಶಾಲೆಗಳಿಗೇನಪ್ಪ ಅಂತಂದ್ರೆ ಅಷ್ಟು ಮಾನ್ಯತೆ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದೊಳಗೆ ಉರ್ದು ಶಾಲೆಗೆ ಮಕ್ಕಳನ್ನು ಶೈಕ್ಷಣಿಕವಾಗಿ ಗುಣಮಟ್ಟದ ಕಲಿಕೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರಲ್ಲ, ಅವ್ರಿಗೇನಪ್ಪ ಅಂತಂದ್ರೆ ಒಂದು ದೊಡ್ಡ
ನಮ್ಮ ಒಂದು ಸಲಾಮನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಫೀಕ್ ಸರ್ ಅವರು 2023ರಲ್ಲಿ ಮೊನ್ನೆ ತಂದೇನಪ್ಪ ಅಂದ್ರೆ ಅಪಾಯಿಂಟ್ಮೆಂಟ್ ಆಗಿ ಬಂದಿರೋರು ಅಂತವ್ರು. ಇವತ್ತಿನ ಶಿಕ್ಷಕ ಹೆಂಗಾಗಿದ್ದಾನಪ್ಪ ಅಂದ್ರೆ, ಶಿಕ್ಷಕ ವೃತ್ತಿಗೆ ಬರ್ಬೇಕಂದ್ರೆ ರಾತ್ರಿ ಇಡೀ ಓದಿ ಶಿಕ್ಷಕನಾಗ್ತಾನೆ. ಶಿಕ್ಷಕ ಆದ ನಂತರ ಅದೇ ಒಂದು ಓದೇನಪ್ಪ ಅಂದ್ರೆ ರುಚಿಸಂಗಿಲ್ಲ. ಆದರೆ ಇವತ್ತೇನಪ್ಪ ಅಂದ್ರೆ ಯಾವ ಶಿಕ್ಷಕ ಮಗುವಿನ ಗುಣಾತ್ಮಕ ಶಿಕ್ಷಣಕ್ಕಾಗಿ, ಮಗುವಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ಹೋರಾಡ್ತಾನಲ್ಲ, ಅಂಥ ಶಿಕ್ಷಕನಪ್ಪ ಅಂದ್ರೆ ಬಹಳ ಅಪರೂಪ. ಅಂಥ ಅಪರೂಪ ವ್ಯಕ್ತಿಗಳು ಯಾರ್ದಾರಪ್ಪ ಅಂದ್ರೆ ಇವತ್ತು ನಮ್ಮ ಶಫೀಕ್ ಸರ್ ಅದಾರ. ಯಾಕಂದ್ರೆ ಎಲ್ಲ ಶಿಕ್ಷಕರನ್ನಪ್ಪ ಅಂದ್ರೆ ಈ ರೀತಿ ಕೆಲಸ ಮಾಡಂಗಿಲ್ಲ. ಇವತ್ತು ನೋಡ್ರಿ ಸರ್ ಫೋನ್ ಹಚ್ತಾ ಹೇಳ್ತಿರ್ತಾರ, LKG ಇನ್ನೂ ಏನಪ್ಪ ಅಂದ್ರೆ ಪರ್ಮಿಷನ್ ಸಿಕ್ಕಿಲ್ಲ. ಆದಾಗ್ಯೂ ಕೂಡ ಇಲ್ಲಿರುವಂತಹ ಗುರುಮಾತೆಯರು ಹಾನೆಸ್ಟ್ ಆಗಿ ಬಂದು ಯಾವುದೇನಪ್ಪ ಅಂದ್ರೆ ವೇತನವನ್ನು ಕೂಡ ತೆಗೆದುಕೊಳ್ಳಾರ್ದೇ ಎಲ್ಲ ಮಕ್ಕಳಿಗೆ ಏನಪ್ಪ ಅಂದ್ರೆ ಅವರು ಶಿಕ್ಷಣ ಕೊಡ್ತಾ ಇದ್ದಾರಪ್ಪ ಅಂದ್ರೆ ಇಂಥ ಒಂದು ಊರೊಳಗೆ ಆಗತ್ತಂತ. ಹಾಗಾಗಿ ತಾವೆಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ಸರ್ಕಾರಿ ಶಾಲೆಯನ್ನು ಉಳಿಸ್ರಿ, ಉರ್ದು ಶಾಲೆಯನ್ನು ಬೆಳೆಸ್ರಿ, ಮಕ್ಕಳಿಗೆ ಏನಪ್ಪ ಅಂದ್ರೆ ಒಳ್ಳೆಯ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡಲಿಕ್ಕೆ ಸಾಧ್ಯ ಆಗುತ್ತಂತ ಮಾತನ್ನು ಹೇಳ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂಥ ನನಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಗುಣಾತ್ಮಕ ಶಿಕ್ಷಣದ ಬಗ್ಗೆ ಸಲಹೆಯನ್ನು ನೀಡಿರುವಂಥ ಸರ್ ತಮ್ಮ ಅಮೂಲ್ಯವಾದ ವಿಚಾರಗಳಿಗೆ ನಾವೆಲ್ಲರೂ ನಮ್ಮ ಶಾಲೆಯಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮದ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಜಾವೀದ್ ಕೆಂಬಾಯಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಕೇಳ್ಬೋದು. अस्सलाम वालेकुम रहमतुल्लाहि वबरकातुहू। साल 2025-26 डेवलप होगा। ऐसा नहीं है कि बाबा खेती बाड़ी के काम करते हैं, हम दिन भर खेतों में रहेंगे, बच्चे जो है घरों में रहेंगे या स्कूल में रहेंगे, ऐसा नहीं है। आपको, आप भले ही अनपढ़ ही क्यों ना हो, पढ़े लिखे ही क्यों ना हो, आपको बच्चों पर तवज्जो देने की ज़रूरत है। अब जो लोग पढ़े लिखे होंगे जाहिर बात है अपने बच्चों को देखेंगे, समझाएंगे, लिखाएंगे, पढ़ाएंगे, लेकिन जो अनपढ़ है वो ये नहीं कह सकते कि हमें तो कुछ आता नहीं, हम क्या करें। आप कम से कम इतना तो कर सकते हैं, एक माँ जो है चूल्हे पर खाना बनाते हुए कम से कम ये तो पूछ सकती है कि आज स्कूल में क्या कुछ पढ़ाया गया, जो कुछ पढ़ाया गया है मुझे सुनाओ तुम, जो कुछ लिखाया गया है बताओ तुम। कम से कम बच्चों में ये डर तो रहेगा कि मेरी माँ कुछ पूछेगी, आज स्कूल में क्या कुछ हुआ, मुझे बोलना पड़ेगा, बताना पड़ेगा। इसकी खैर ख्वाही तुम्हें करने की ज़रूरत है। ये तमाम चीज़ें मैं माँ बाप के लिए रखने जा रहा हूँ, क्योंकि माँ बाप ही बड़े जिम्मेदार हैं अपने बच्चों की तालीम की फिक्र के लिए। अब दूसरी बात आती है टीचर्स की तरफ। टीचर्स का पेशा महज एक पेशा नहीं है। मैं जितने यहाँ पर टीचर्स हैं उनके सामने ये बात रखने जा रहा हूँ, एक डॉक्टर की गलती एक मरीज की जान ले सकती है, एक इंजीनियर की गलती एक बड़ी सी इमारत को गिरा सकती है, एक लॉयर की गलती एक बेगुनाह को गुनाहगार बना सकती है या जेल में डाल सकती है, लेकिन एक टीचर की गलती पूरी उम्मत का खैर, एक टीचर की गलती जो है पूरी नस्ल को तबाह बर्बाद कर सकती है। क्योंकि ये उस्ताद का पेशा, टीचर का पेशा, ये आप सल्लल्लाहु अलैहि वसल्लम के ज़माने से नबियों का विरासत में आया हुआ है। हमें अपनी बड़ी जिम्मेदारी के साथ एक मौलिम होने के नाते ये तमाम जिम्मेदारियों को अदा करने की ज़रूरत है। एक टीचर होने के नाते उसके अंदर टाइम पंक्चुअलिटी है, उसके अंदर स्किल्स है, उसके ಒಂದು ಮನೆ ನಡಿಬೇಕಪ್ಪ ಅಂದರೆ ಹಿರಿಯರು ಬೇಕಾಗ್ತದೆ. ಇಂಥ ಒಂದು ಕಾರ್ಯಕ್ರಮಗಳು ನಡಿಬೇಕಪ್ಪ ಅಂದರೆ ನಿರೂಪಕರು ಬೇಕಾಗ್ತದೆ. ಅಂತ ನಿರೂಪಣೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಜಹಾಂಗೀರ್ ಬೈಗೆ ವೇದಿಕೆ ಮೇಲೆ ನಾವು ಸನ್ಮಾನವನ್ನು ಮಾಡದೇ ಇದ್ರೆ ತಪ್ಪಾಗುತ್ತೆ ರೀ. ದಯವಿಟ್ಟು ತಾವುಗಳು ವೇದಿಕೆ ಮೇಲೆ ಬರಬೇಕು. ಯಾಕಪ್ಪ ಅಂದರೆ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ತಾವುಗಳು ನೋಡಿದ್ದೀರಿ. ಯಾವುದೇ ಕಾರ್ಯಕ್ರಮ ಕೂಡ ಬರೀಬೇಕು, ತಮ್ಮ ಮಾತಿನ ಚಕಚಕತೆಯ ಮೂಲಕ ಒಂದು ಕಾರ್ಯಕ್ರಮಗಳನ್ನು ತಾವುಗಳು ನಿರೂಪಣೆ ಮಾಡ್ತಾ ಬರ್ತಾ ಇದ್ದೀರಿ. ನಿಮ್ಮ ಈ ನಿರೂಪಣೆಗೆ ನಮ್ಮ ಈ ಒಂದು ಯೋಗಿಗೆ ಚಪ್ಪಾಳೆ 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 ಚಪ್ಪಾಳೆ
ಅವರು ಕೂಡ ನಾಯಕರೇ ಇದು ಚಪ್ಪಾಳೆ ಕೈಯ ಶೌರ್ಯವ ಮೆರೆದಿರುವ ಉಭಯರಿಗೂ ಕೂಡ ವೀರ ವನಿತೆಯರ ಚಪ್ಪಾಳೆ 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 ಸದಸ್ಯರ ಪರವಾಗಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ. ಮತ್ತು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟತನ ಬೇಡ, ಮುಂದೆ ಕಟ್ಟುವುದು ಬುತ್ತಿ ಸರ್ವಜ್ಞ ಎಂಬ ಸರ್ವಜ್ಞ ಮಾತಿನಂತೆ ಎಲ್ಲಕ್ಕಿಂತ ಮೊದಲು ಈ ಮಹತ್ವದ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಒಟ್ಟಾಗಿ ಸೇರಲು ಅವಕಾಶ ನೀಡಿ ನಮ್ಮ ಶಾಲೆಯ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದ ಸರ್ವಶಕ್ತನಾದ ದೇವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಂದು ಈ ದೊಡ್ಡ ಕಾರ್ಯಕ್ರಮವನ್ನು ಯೋಜಿಸಲು ತಮ್ಮ ಅಮೂಲ್ಯ ಸಮಯ ಮತ್ತು ಆರ್ಥಿಕ ಸಹಾಯವನ್ನು ನೀಡಿದ ನಮ್ಮ ಮ್ಯಾನ್ ಸ್ಟಾಫ್ಸ್ಗಳು ಹಾಗೂ ಸಹಕಾರ ನೀಡಿದ ಎಲ್ಲ ದಾನಿಗಳಿಗೆ ಶಾಲೆಯ ಪರವಾಗಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಸಹಕಾರವಿಲ್ಲದೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಯಶಸ್ವಿಯಾಗಿ ನಡೆಸುವುದು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮ ಕರೆಗೆ ಓಗೊಟ್ಟು ತಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಆಗಮಿಸಿ ತಮ್ಮ ಮೌಲ್ಯಯುತ ಮಾತುಗಳನ್ನು ಮತ್ತು ಅಮೂಲ್ಯ ಆಲೋಚನೆಗಳನ್ನು ನಮ್ಮ ಮುಂದಿಟ್ಟು ಎಲ್ಲ ಮಾನ್ಯ ಅತಿಥಿಗೆ ವಕ್ತಾರರಿಗೆ ನಾವು ಅತ್ಯಂತ ಕೃತಜ್ಞರಾಗಿದ್ದೇವೆ. ನಿಮ್ಮ ಮಾತುಗಳು ನಮಗೆ ಪ್ರೇರಣೆಯಾಗಿ ಮುಂದಿನ ದಾರಿಗೆ ದೀಪವಾಗಿದೆ. ನಮ್ಮ ಶಾಲೆಯ ಪ್ರಗತಿ ಸದಾ ಬೆಂಬಲವಾಗಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದ ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದ ಗೌರವ ಚಪ್ಪಾಳೆ ನಾದದ ಇಲ್ಲಿ ಹಮ್ಮಿಕೊಂಡಂತ ಸನ್ 2025-26ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಕುರಿತಾಗಿ ಅನಿರೀಕ್ಷಿತವಾಗಿ ಆಗಮಿಸಿದ್ದೆ ನಾನು. ಈ ಒಂದು ಸಂದರ್ಭದಲ್ಲಿ ನನಗೂ ಕೂಡ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಕರೆದು ಇಲ್ಲಿ ಸನ್ಮಾನಿಸಿದ್ದಕ್ಕಾಗಿ ಅವರಿಗೆ
ಧನ್ಯವಾದಗಳನ್ನು कुछ पाने की हो आस आस, कोई अरमा हो जो खास खास आशाएं, हर कोशिश में हो बार बार, करे दरियाओं को आर पार आशाएं, तूफानों को चीर के मंजिलों को छीन ले आशा।